ಮಾರ್ನಿಂಗ್ ಚಿಲ್ಡ್ರನ್. ಮಕ್ಕಳೇ, ನಾವು ಇಂದಿನ ಒಂದು ತರಗತಿಯಲ್ಲಿ 10ನೇ ತರಗತಿಯ 8ನೇ ಅಧ್ಯಾಯವಾಗಿರ್ತಕ್ಕಂತಹ ವಾಸ್ತವ ಸಂಖ್ಯೆಗಳು ಈ ಪಾಠದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ವಾಸ್ತವ ಸಂಖ್ಯೆಗಳ ಪರಿಚಯ ನಿಮಗೆಲ್ಲರಿಗೂ ಇದೆ ಅಂತ ಅಂದ್ಕೊಂಡಿದ್ದೀನಿ, ಹೌದಲ್ವಾ? 9ನೇ ಕ್ಲಾಸಲ್ಲಿ ಕಲ್ತಿದ್ದಾನೆ. ಏನು ವಾಸ್ತವ ಸಂಖ್ಯೆಗಳು ಅಂದರೆ ಯಾವ್ಯಾವ ಸಂಖ್ಯೆಗಳನ್ನ ಒಳಗೊಂಡಿರ್ತಾವವು ಹಿಂದಿಂದೆಲ್ಲ ನೆನ್ಪು ಮಾಡ್ಕೊಳ್ಳಿ. 9ನೇ ಕ್ಲಾಸಲ್ಲಿ ಕಲ್ತಿದ್ವಿ ಅಲ್ವಾ? ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು. ಟೋಟಲ್ ಆಗಿ ವಾಸ್ತವ ಸಂಖ್ಯೆಗಳನ್ನು 2 ಭಾಗ ಮಾಡ್ತೀವಿ, ಹೌದಲ್ವಾ? ವಾಸ್ತವ ಸಂಖ್ಯೆಗಳನ್ನು 2 ಭಾಗಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು, ರ್ಯಾಷನಲ್ ಮತ್ತು ಇರ್ಯಾಷನಲ್ ನಂಬರ್ಸ್ ಅಂತ ಕಲ್ತಿದ್ದೀವಿ, ಹೌದಾನೆ? ಸೊ ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾವು ಕಂಡು ಬರ್ತಕ್ಕಂತಹ ಸಂಖ್ಯೆಗಳು ಯಾವ್ಯಾವುದಪ್ಪ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳು. ಸ್ವಾಭಾವಿಕ ಅಂದರೆ ಎಣಿಕೆಯ ಸಂಖ್ಯೆಗಳು. ಸೊ ಈ ಎಣಿಕೆಯ ಸಂಖ್ಯೆಗಳ ಜೊತೆಗೆ 0 ಸೇರ್ಕೊತು ಅಂದರೆ ಪೂರ್ಣ ಸಂಖ್ಯೆಗಳಾಗುತ್ತೆ. ಈ 0 ಮತ್ತು ಎಣಿಕೆ ಸಂಖ್ಯೆಗಳ ಜೊತೆಗೆ ನೆಗೆಟಿವ್ ನಂಬರ್ಸ್ ಅಂದರೆ ಋಣ ಸಂಖ್ಯೆಗಳು ಸೇರ್ಕೊಂಡಾಗ ಅದೇನಾಗುತ್ತೆ, ಪೂರ್ಣಾಂಕಗಳು ಆಗುತ್ತೆ. ಸೊ ಒಟ್ಟಾರೆ ಈ ಒಂದು ಭಾಗಲಬ್ಧ ಅಂದರೆ ಈ ಪೂರ್ಣಾಂಕಗಳ ಜೊತೆಗೆ ಭಿನ್ನರಾಶಿ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳು ಅಂದರೆ p/q ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳು, p/q ರೂಪದಲ್ಲಿರ್ತಕ್ಕಂಥದ್ದು q≠0. ಈ ರೀತಿಯಾಗಿರ್ತಕ್ಕಂತಹ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ, ಹೌದಲ್ವಾ? ಹಾಗೆ ಈ ಭಾಗಲಬ್ಧ ಸಂಖ್ಯೆಗಳನ್ನು ಅವುಗಳ ದಶಮಾಂಶ ವಿಸ್ತರಣೆಯನ್ನು ಅನುಗುಣವಾಗಿ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅವುಗಳ ದಶಮಾಂಶ ವಿಸ್ತರಣೆಯ ಒಂದು ಅನುಗುಣವಾಗಿ ಏನಂತ ಹೇಳ್ತೀವಿ, ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಗಳು ಅವುಗಳು ಅಂತ್ಯಗೊಂಡಿರುವ ಅಥವಾ ಆವರ್ತವಾಗುವ 3 ಅಂತ ಇದು ಕಂಟಿನ್ಯೂ ಆಗ್ಬೋದು, ಇಲ್ಲ 0.8 ಅಂತಲೂ ಎಂಡ್ ಆಗ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂತಹ ದಶಮಾಂಶ ವಿಸ್ತರಣೆ ಹೊಂದಿರ್ತವೆ ಅಂತ ನಾವು ಲಾಸ್ಟಿಯಲ್ಲಿ ನಾವು ಕಲ್ತಿದ್ದೀವಿ. ಅಂದರೆ ಯಾವುದೇ ಒಂದು p/q, ಫಾರ್ ಎಕ್ಸಾಂಪಲ್ ಈಗ ಸ್ವಾಭಾವಿಕ ಸಂಖ್ಯೆ ಆಗಿರ್ಬೋದು, ಪೂರ್ಣ ಸಂಖ್ಯೆ, ಪೂರ್ಣಾಂಕ ಎಲ್ಲವೂ ಕೂಡ ಎಂಥ ಸಂಖ್ಯೆಗಳನ್ನು ಹೊಂದಿರ್ತವೆ ಇವೆಲ್ಲವನ್ನು ಕೂಡ ನಾವು p/q ರೂಪದಲ್ಲಿ ಬರಿಬೋದು. ಅಂದರೆ ಈ ಭಾಗಲಬ್ಧ ಸಂಖ್ಯೆ ಅನ್ನೋದು ಒಂದು ದೊಡ್ಡ ಗಣ. ಆ ಗಣದಲ್ಲಿ ನಾವು ಸ್ವಾಭಾವಿಕ, ಪೂರ್ಣಾಂಕಗಳನ್ನು ಎಲ್ಲವನ್ನೂ ಕೂಡ ನಾವು ಪಡ್ಕೋತೀವಿ, ಹೌದಲ್ವಾ? ಹಂಗೇನೆ ಅಂದರೆ ಯಾಕಪ್ಪ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ 2 ಅನ್ನೋದು ಒಂದು ಸ್ವಾಭಾವಿಕ ಸಂಖ್ಯೆ ಅಂದರೆ 2/1 ಅನ್ನೋದನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರಿಬೋದು ತಾನೆ. ಅಲ್ಲಿ ಯಾವುದೂ ನಂಬರ್ ಇಲ್ಲ ಅಂದರೆ ಛೇದದಲ್ಲಿ ಒಂದಿರುತ್ತೆ ಅಂತ ಅರ್ಥ, ಹೌದಾನೆ? ಸೊ ಹಾಗಾಗಿ ಯಾವುದೇ ಒಂದು ಸಂಖ್ಯೆ ಸ್ವಾಭಾವಿಕ, ಪೂರ್ಣಾಂಕಗಳು ಎಲ್ಲವೂ ಕೂಡ ಒಂದು ಭಾಗಲಬ್ಧ ಸಂಖ್ಯೆಗಳು ಆಗಿರ್ತವೆ. ಅವುಗಳ ದಶಮಾಂಶ ರೂಪ ಹೆಂಗಪ್ಪ ಇರ್ತವೆ ಅಂತಂದರೆ ಆವರ್ತವಾಗುವ ಅಂದರೆ ರಿಪೀಟೆಡ್ ಅಥವಾ ಟರ್ಮಿನೇಟಿಂಗ್ ಅಂತ ಹೇಳ್ತೀವಿ. ರಿಪೀಟ್ ಆಗ್ತಾ ಇರ್ತಕ್ಕಂಥದ್ದು 2.333 ಕಂಟಿನ್ಯೂಸ್ ಆಗಿ ರೆಕರ್ ಆಗ್ತಾವಲ್ಲ, ಇದನ್ನು ಹಿಂಗೂ ಕೂಡ ಇರ್ತವೆ. ಇಲ್ಲಪ್ಪ ಅಂದರೆ 0.8 ಅಂತ ಕೂಡ ಇರ್ತದೆ. ಇಲ್ಲಿ ಆ ಒಂದು ಶೇಷ ಏನಾಗಿರುತ್ತೆ, 0 ಬಂದಿರುತ್ತೆ. ಇಲ್ಲಿ ಶೇಷ ಏನಾಗ್ತಾ ಹೋಗುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಹೋದ್ಸರಿ ನಾವು ಕಲ್ತಿದ್ದೀವಿ, ಹೌದಲ್ವಾ? ಒಂದೇ ಶೇಷ ಮತ್ತೆ ಪುನಃ ಪುನರಾವರ್ತನೆ ಆದಾಗ ನಮಗೆ ಇಲ್ಲಿ ಏನು ಬರುತ್ತೆ, ಈ ಭಾಗಲಬ್ಧಗಳಲ್ಲಿ ಆ ಸಂಖ್ಯೆ ಏನಾಗ್ತಾ ಹೋಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತ್ಯಗೊಂಡಿರಬೇಕು, ಇಲ್ಲ ಯಾವುದಾದ್ರೂ ಒಂದು ಸಂಖ್ಯೆ ಪುನರಾವರ್ತನೆ ಆಗ್ತಕ್ಕಂತಹ ದಶಮಾಂಶ ವಿಸ್ತರಣೆಯನ್ನು ನಾವೇನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಅಂತ್ಯನೂ ಆದರೆ 0.01, 001, 0001 ಈ ರೀತಿಯಾಗಿ ಇಲ್ಲಿ 01 ಅಂತ ಇದೆ, 001 ಅಂತ ಇದೆ, 0001 ಅಂತ ಇದೆ. ಸೊ ಇಲ್ಲಿ ನಂಬರು 01 ರಿಪೀಟ್ ಆಗಬೇಕು. ಇಲ್ಲಿ 00 ಬಂತು, ಇಲ್ಲಿ 3 zeros ಬಂತು. ಸೊ ಇಲ್ಲಿ ಒಂದು ಭಾಗಾಕಾರ ಕಂಪ್ಲೀಟು ಆಗಿಲ್ಲ. ಹಾಗೆ ಇಲ್ಲಿ ಬರ್ತಕ್ಕಂಥ ಒಂದು ಭಾಗಲಬ್ಧದಲ್ಲಿ ಬರ್ತಕ್ಕಂಥ ಅಲ್ಲಿ ಯಾವುದೂ ಕೂಡ ಪುನರಾವರ್ತನೆಯೂ ಕೂಡ ಆಗಿಲ್ಲ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಸ್ತರಣೆ ಇಲ್ಲಿ ಇರ್ತಕ್ಕಂತಹ ಒಂದು ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಒಟ್ಟಾರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಒಟ್ಟು ಗಣವನ್ನು ನಾವೇನಂತ ಕರಿತೀವಿ ಮಕ್ಕಳ, ವಾಸ್ತವ ಸಂಖ್ಯೆಗಳು. ಇಲ್ಲಿ ನೋಡಿ, ಇಲ್ಲಿ ವಾಸ್ತವ ಸಂಖ್ಯೆಗಳು ಅಂತ ಕಾಣಿಸ್ತಾ ಇದೆ ಅಲ್ವಾ? ಸೊ ಇಲ್ಲಿ ನೋಡಿ, ಈ Q ಅನ್ನೋದು ವಾಸ್ತವ ಸಂಖ್ಯಾ ಗಣ. ಸೊ ಇದರಲ್ಲಿ ಭಿನ್ನರಾಶಿ ರೂಪದಲ್ಲಿ ಒಟ್ಟು ಎಲ್ಲವೂ ಬರ್ತವೆ. ಈ Q ಅನ್ನತಕ್ಕಂಥ ಭಾಗಲಬ್ಧದಲ್ಲಿ N ಅಂದರೆ ಸ್ವಾಭಾವಿಕ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು ಹಾಗೆ ಭಾಗಲಬ್ಧ. ಈ ನ್ಯಾಚುರಲ್ ನಂಬರ್ಸ್ ಅಂದರೆ ಈ ಏನನ್ನು ತೆಗೆದೆ ಇವು ಬರೀ ಧನಾತ್ಮಕವಾಗಿರ್ತಕ್ಕಂಥ ಎಣಿಕೆಯ ಸಂಖ್ಯೆಗಳು ಇದು ಬಂತು. ಸೊ ಇಲ್ಲಿ ಇದ್ಯಾವುದು ಬರಲಿಲ್ಲ ಅಂತಂದರೆ ಬರೀ ಸ್ವಾಭಾವಿಕ ಆದರೆ ಬರೀ ಇಷ್ಟೇ ಮಾತ್ರ ಬರುತ್ತೆ. ಸ್ವಾಭಾವಿಕ ಸಂಖ್ಯೆ ಅಂದರೆ ಇಷ್ಟು ಮಾತ್ರ ಬರುತ್ತೆ. ಇದಕ್ಕೆ ಮತ್ತೆ 0 ಸೇರಿಸ್ಕೊಂಡಾಗ ಮತ್ತೆ ಏನು ಬರುತ್ತೆ ಮಕ್ಕಳ, ಪೂರ್ಣ ಸಂಖ್ಯೆ ಆಗುತ್ತೆ. ಇದಕ್ಕೆ ಮತ್ತೆ 0 ಪ್ಲಸ್
ಸೊ ಅವಿದೇನು ಎಣಿಕೆಯ ಸಂಖ್ಯೆಗಳು +0 ಪ್ಲಸ್ ನೆಗೆಟಿವ್ ನಂಬರ್ಸ್ ಇದಿಷ್ಟು ಸೇರಿಕೊಂಡಾಗ ನಮಗೆ ಎಂಥ ಸಂಖ್ಯೆಗಳು ಬರ್ತವೆ, ಪೂರ್ಣಾಂಕಗಳು ಬರ್ತವೆ. ಹಾಗೆಯೇ ಈ p/q ರೂಪದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳೆಲ್ಲವೂ ಕೂಡ ಏನಂತ ತಗೋತೀವಿ, ಭಾಗಲಬ್ಧ. ಸೊ ಈ ಕಡೆ ಇರ್ತಕ್ಕಂಥದ್ದನ್ನು ನೋಡಿಬೇಕಿದ್ರೆ ಇವುಗಳು ಅಭಾಗಲಬ್ಧ. ಒಟ್ಟಾರೆ ಭಾಗಲಬ್ಧ ಮತ್ತು ಅಭಾಗಲಬ್ಧ ಎರಡೂ ಸೇರಿಸಿ ಏನು ಬರುತ್ತೆ ನಮಗೆ, ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಈ ವಾಸ್ತವ ಸಂಖ್ಯೆಗಳನ್ನು ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಸೊ ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ ಅಂತ ಇಂಗ್ಲೀಷಲ್ಲಿ ರಿಯಲ್ ನಂಬರ್ಸ್ ಅಂತೀವಿ. ಇದು ಒಂದು ವಾಸ್ತವ ಸಂಖ್ಯೆ ಅನ್ನೋದು ದೊಡ್ಡ ಗಣ ಆಯ್ತಾ. ಇದರಲ್ಲಿ ಭಾಗಲಬ್ಧನೂ ಬರ್ತವೆ, ಅಭಾಗಲಬ್ಧನೂ ಬರ್ತವೆ. ಸೊ ಈಗ ಈ ಒಂದು ಪಾಠದಲ್ಲಿ ಇದು ಹಿಂದಿನ ತರಗತಿಯಲ್ಲಿ ನಾವು ಆಲ್ರೆಡಿ ಕಲ್ತಿದ್ದೀವಿ. ಸೊ ಈ ಒಂದು ಅಭ್ಯಾಸದಲ್ಲಿ ಅಥವಾ ಈ ಒಂದು ತರಗತಿಯಲ್ಲಿ ನಾವು ಈ ಪಾಠದ ಕೆಳಗೆ ಬರ್ತಕ್ಕಂಥ ಅಂಶಗಳು ಯಾವ್ದು ಅಂದರೆ, ಈ ವಾಸ್ತವ ಸಂಖ್ಯೆಗಳಲ್ಲಿ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಕಲಿತೀವಿ. ಈ ಭಾಗಾಕಾರ ಕ್ರಮವಿಧಿಯನ್ನು ಇಟ್ಕೊಂಡು ನಾವು ಯಾವುದೇ ಎರಡು ಧನ ಪೂರ್ಣಾಂಕಗಳ ಮಾಸಹ ಮತ್ತು ನಾಸಹವನ್ನು ಕಂಡುಹಿಡ್ತೀವಿ. ಹಾಗೆ ಈ ಒಂದು ಅಧ್ಯಾಯದಲ್ಲಿ ಅಭಾಗಲಬ್ಧ ಸಂಖ್ಯೆ √2 ಅವುಗಳನ್ನು ಅಭಾಗಲಬ್ಧ ಸಂಖ್ಯೆ ಅಂದರೆ ಅವುಗಳನ್ನು ಅಭಾಗಲಬ್ಧ p/q ರೂಪದಲ್ಲಿ ಅಥವಾ ಅಭಾಗಲಬ್ಧ ಸಂಖ್ಯೆಯಾಗಿ ವ್ಯಕ್ತಪಡಿಸಿ ಅಂತ ಏನಾದ್ರು ಬರ್ತಾವಲ್ಲ ಆ ರೀತಿಯಾಗಿರ್ತಕ್ಕಂಥ ಲೆಕ್ಕಗಳನ್ನ ಕಲಿತೀವಿ. ಹಾಗೆ ಅಂಕಗಣಿತದ ಮೂಲ ಪ್ರಮೇಯ. ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಯಾವುದೇ ಒಂದು ಸಂಯುಕ್ತ ಸಂಖ್ಯೆಯನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಕ್ಕೆ ಸಾಧ್ಯ. ಈ ಒಂದು ಪ್ರಮೇಯದ ಆಧಾರವನ್ನು ಇಟ್ಕೊಂಡು ಒಂದು ಸಂಯುಕ್ತ ಸಂಖ್ಯೆಯನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸತಕ್ಕಂಥ ಕ್ರಮವನ್ನು ಇಲ್ಲಿ ನಾವೇನು ಮಾಡ್ತೀವಿ, ಕಲಿತೀವಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳ? ಸೊ ಮೊದಲನೇದಾಗಿ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ. ಸೊ ಇಲ್ಲಿ ಯೂಕ್ಲಿಡ್ ಅಂದರೆ ನಿಮಗೆ ಗೊತ್ತು ಹೌದಾ, ದಿ ಫಾದರ್ ಆಫ್ ರೇಖಾಗಣಿತದ ಪಿತಾಮಹ ಯೂಕ್ಲಿಡ್ ಅಂತ ಕಲ್ತಿದ್ದೀವಿ. ಸೊ ಇವರೇನು ಮಾಡ್ತಾರೆ ಅಂತಪ್ಪ ಅಂದರೆ, ಈಗ ನಾವು ಸಾಮಾನ್ಯವಾಗಿ ಒಂದು ಸಂಖ್ಯೆ ತಗೋತೀವಿ, ಪೂರ್ಣ ಸಂಖ್ಯೆ ತಗೋತೀವಿ. ಈಗ ನೋಡಿ 8 ಅಂತ ಒಂದು ನಂಬರ್ ಇದೆ. ಈ 8 ಅನ್ನೋ ನಂಬರ್ನ ಡಿವೈಡ್/3 ಅಂತ ಮಾಡ್ತೀನಿ. 3 2s ಏನಾಗುತ್ತೆ 6 ಆಗುತ್ತೆ. ಸೊ ನಮಗೆ ಏನು ಬಂತು, ಇಲ್ಲಿ 1 ಬಂತು. ಸೊ ಇದು ಕೊಟ್ಟಿರ್ತಕ್ಕಂಥ ಸಂಖ್ಯೆ ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಸೊ ಇದನ್ನು ನಾನು ಏನಂತ ಕರಿತೀವಿ, ಭಾಜ್ಯ, ಭಾಜಕ, ಇದು ಕೋಶಕ ಅಂದರೆ ಭಾಗಲಬ್ಧ ಮತ್ತು ಇದು ಶೇಷ ಅಂತ ಕರಿತೀವಿ. ಹೌದಲ್ವಾ? ಈಗ ಈ 8 ಅನ್ನೋ ನಂಬರ್ನ ನಾವು ಹೇಗೆ ಬರೀಬೋದು, 8 = 3 × 2 ಪ್ಲಸ್ ಶೇಷವನ್ನು ಕೊಡ್ತಾ ಇದ್ದೀವಿ. ಹೌದಲ್ವಾ? 3 × 2 6, 3 × 2 6, 6 + 2 ಎಷ್ಟಾಗುತ್ತೆ, 8 ಆಗುತ್ತೆ. 3 × 6, 8 × 6 ಎಷ್ಟಾಯಿತು, 2 ಆಯಿತು. ಸೊ ಇಲ್ಲಿ 3 × 6 + 2 ಎಷ್ಟಾಯಿತು, 8 ಆಯಿತು. ಸೊ ಇದನ್ನು ನಾವು ಯೂಕ್ಲಿಡ್, ಇದು ಆಲ್ರೆಡಿ ನಮಗೆ ಪೂರ್ವದಲ್ಲೇ ಈ ಒಂದು ಪರಿಕಲ್ಪನೆ ಗೊತ್ತಿತ್ತು. ಆದರೆ ಈ ಪರಿಕಲ್ಪನೆಯನ್ನು ಯೂಕ್ಲಿಡ್ ಅವರು ಅವರ ಒಂದು ದಿ ಎಲಿಮೆಂಟ್ಸ್ ಅನ್ನೋ ಒಂದು ಪುಸ್ತಕ ಅಂದರೆ 8ನೇ ಪುಸ್ತಕದಲ್ಲಿ ಈ ಕ್ರಮವಿಧಿಯ ಒಂದು ಸಂಕ್ಷಿಪ್ತವಾಗಿ ಕ್ರಮವಿಧಿಯ ಬಗ್ಗೆ ಅವರು ಏನು ಮಾಡ್ತಾರೆ ತಿಳಿಸ್ಕೊಟ್ಟಿರೋದ್ರಿಂದ ಇದನ್ನು ನಾವು ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಅಂತ ಕರಿತೀವಿ. ಈಗ ಇಲ್ಲ 8 ಅಂತ ತಗೊಂಡ್ವಿ, ಅದ್ರ ಬದಲಾಗಿ ನಾನು ಇಲ್ಲಿ ನೋಡಿ a/b ಅಂತ ತಗೊಂಡ್ವಿ. a/b ಎ ಅನ್ನು ಬಿ ಇಂದ ಭಾಗಿಸಿದಾಗ, ಸೊ ಎ ಇಂದ ಬಿ ಇಂದ ಭಾಗಿಸಿದಾಗ ಇಲ್ಲಿ ಬರ್ತಕ್ಕಂಥದ್ದು ಏನಾಗಿರುತ್ತೆ, ಒಂದು ಭಾಗಲಬ್ಧ ಆಗಿರುತ್ತೆ. ಸೊ ಇದು ಯಾವುದೋ ಒಂದು x ಅನ್ನೋ ಒಂದು ಸಂಖ್ಯೆ ಬಂದಿರುತ್ತೆ. ಸೊ ಎ ಇಂದ x ಅನ್ನು ಕಳೆದಾಗ ಬರ್ತಕ್ಕಂಥ ಶೇಷ ಯಾವುದಾಗಿರುತ್ತೆ, 6 ಆಗುತ್ತೆ. ಸೊ ಹಾಗಾದ್ರೆ ಇವುಗಳನ್ನು ನಾನು ಯಾವ ರೂಪದಲ್ಲಿ ಬರೀಬಹುದು ಮಕ್ಕಳ, ಇಲ್ಲಿ ನೋಡಿ a = b × q ಪ್ಲಸ್ ಏನಿದೆಲ್ಲ a = bq + r ಅಂತ ಇದನ್ನು ನಾವು ಕರಿತೀವಿ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ, ಯೂಕ್ಲಿಡ್ನ ಭಾಗಾಕಾರ ಅನುಕ್ರಮೇಯ ಅಂತ ಕರಿತೀವಿ. ಸೊ ಇದನ್ನ ನಾವು ಇಲ್ಲಿ ಒಂದು ಕಂಡೀಷನ್ ಇದೆ, ಯಾವಾಗಲೂ ಕೂಡ ಈ ಶೇಷ ಅನ್ನೋದು r ಅಂತ ಇದೆಯಲ್ಲ, ಈ r ಅನ್ನೋದು ಇರ್ತಕ್ಕಂತಹ ಭಾಜಕಕ್ಕಿಂತ ಕಡಿಮೆ ಇರುತ್ತೆ. ಈ ಭಾಜಕ ಯಾವುದನ್ನ ಡಿವೈಡ್ ಮಾಡ್ತೀವಲ್ಲ ಅದಕ್ಕಿಂತ ಕಡಿಮೆ ಇರುತ್ತೆ, ಇಲ್ಲ 0 ಆಗಿದೆ. 0 ಬಂತು ಅಂದರೆ ಕಂಪ್ಲೀಟಾಗಿ ಡಿವೈಡ್ ಅಂದರೆ 0 ಬರುತ್ತೆ ಶೇಷ. ಇಲ್ಲಪ್ಪ ಅಂದರೆ ಈ ಭಾಜಕಕ್ಕಿಂತ ಏನಾಗಿರುತ್ತದೋ ಕಡಿಮೆ ಆಗಿರುತ್ತೆ. ಸೊ ಆ ಕಂಡೀಷನ್ನ ಬರೀಬೇಕು. ಸೊ ಇಲ್ಲಿ ನೋಡಿ ಇದನ್ನು ಅವರು ಈ ರೀತಿಯಾಗಿ ಏನು ಮಾಡಿದ್ದಾರೆ ಅರ್ಥೈಸಿದ್ದಾರೆ. ದತ್ತ ಧನ ಪೂರ್ಣಾಂಕಗಳಾದ ಎ ಮತ್ತು ಬಿಗಳಿಗೆ, ಎ ಮತ್ತು ಬಿ ಅನ್ನೋದು ಯಾವುದೇ ಎರಡು ಧನ ಪೂರ್ಣ ಸಂಖ್ಯೆಗಳಾಗಿರ್ತವೆ. ಇವುಗಳಿಗೆ ಸರಿಹೊಂದುವಂತೆ ನೋಡಿ a =
ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಗೆ ಸರಿ ಹೊಂದುವಂತೆ ಕ್ಯೂ ಮತ್ತೆ ಆರ್ ಎಂಬ ಮತ್ತೆ ಪೂರ್ಣಾಂಕಗಳು ಇರುತ್ತವೆ. ಸೊ ಯಾವುದೇ ಎರಡು ನಂಬರ್ಸ್ ಕೊಟ್ಟಾಗ ಆ ಎರಡು ನಂಬರ್ನ ಡಿವೈಡ್ ಮಾಡಿದಾಗ ನಮಗೆ ಭಾಗಲಬ್ಧ ಮತ್ತು ಶೇಷ ಅಂತಕ್ಕಂಥ ಮತ್ತೆ ಎರಡು ಬೇರೆ ಬೇರೆ ಅಥವಾ ಒಂದೇ ಅಂತ ಎರಡು ಅನನ್ಯ ಒಂದೇ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು. ಸೊ ಎರಡು ಅನನ್ಯ ಪೂರ್ಣಾಂಕಗಳು ಸಿಗ್ತವೆ. ಸೊ ಇಲ್ಲಿ ನಾನು ಹೇಳಿದ ಕಂಡೀಷನ್ ಹೇಳಿದೆ, ಈ ಒಂದು ಶೇಷ ಅನ್ನೋದು ಆರ್ ಅನ್ನೋದು 0 ಆಗಿರ್ಬೋದು ಅಥವಾ ಈ ಒಂದು ಬಿ ಗಿಂತ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಅದು 0ಗಿಂತ ಜಾಸ್ತಿ ಇರುತ್ತೆ, ಹಾಗೆ ಬಿ ಗಿಂತ ಕಡಿಮೆ. 0ಗಿಂತ ಜಾಸ್ತಿ, ಬಿ ಗಿಂತ ಕಡಿಮೆ. ಹಾಗಾಗಿ ಸೊ ಇಲ್ಲಿ ನೋಡಿ, ಇಲ್ಲಿ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಆರ್, ಲೆಸ್ ದೆನ್ ಬಿ. ಬಿ ಅಂತಂದ್ರೆ ಯಾವ್ದನ್ನ ನಾವು ಡಿವೈಡ್ ಮಾಡ್ತೀವಲ್ಲ ಆ ಥರ. ಸೊ ಇದನ್ನ ನಿಮಗೆ ಅರ್ಥ ಮಾಡಿಸ್ಬೇಕು ಅಂದರೆ ಇಲ್ಲಿ ನೋಡಿ, 4ರಿಂದ 15ನ ಡಿವೈಡ್ ಮಾಡಿದ್ರೆ 4 3 12 ಆಯಿತು. ಇದು ಶೇಷ ಏನಾಯಿತು 3 ಆಯಿತು ಗೊತ್ತಾನೆ. ಈಗ ಇಲ್ಲಿ ಶೇಷ 3 ಅನ್ನೋದು ಈ ಯಾವ ಭಾಜಕ ಇದ್ದರೆ ಯಾವುದನ್ನ ಡಿವೈಡ್ ಮಾಡ್ತೀರಲ್ಲ ಅದಕ್ಕಿಂತ ಯಾವಾಗಲೂ ಕೂಡ ಕಡಿಮೆ ಇರುತ್ತೆ. ಅಕಸ್ಮಾತ್ ಇದೇನಾದರೂ 5 ಅಂತ ಅಕಸ್ಮಾತ್ ಶೇಷ ಇತ್ತು, ಏನಾದ್ರು ಶೇಷ ಬಂತು ಅಂದರೆ ಮತ್ತೆ ನಾನು 4 × 4 ಅಂತ ಮತ್ತೆ ಡಿವೈಡ್ ಮಾಡ್ಬೋದಲ್ವಾ? ಇನ್ನೊಂದ್ಸರಿ ಡಿವಿಷನ್ ಮಾಡ್ಕೋಬೋದು. ಸೊ 4 × 4. ಸೊ ಇದನ್ನು ಇನ್ನೂ ತೋರಿಸ್ತೀವಿ ನೋಡಿ. 3 ಬಂತು, ಅಕಸ್ಮಾತ್ ಇಲ್ಲಿ ಯಾವುದೋ ಒಂದು ನಂಬರ್ 1 ಅಂತ ಇದೆ, 1 ಬಂತು ಅಂದರೆ 31 ಅಂತ ಆಯಿತು. ಸೊ ಮತ್ತೆ ನಾನು ಏನು ಮಾಡ್ಬೋದು, 31ನ ಇಲ್ಲಿ 31 ಅಂತ ಇದೆ ಹೆಂಗೆ ಬರಿಬೋದು, 4 9s 36 ಮತ್ತು 4 8s ಹೇಳಿ 4 4 16 20 4 7s 28 ಅಂತ ಆಯಿತು. 4 7 28 ಆಯಿತು. ಮತ್ತೆ ಏನು ಉಳಿತು ಶೇಷ ನಮಗೆ 3 ಉಳಿತು. ಅಕಸ್ಮಾತ್ ಇಲ್ಲಿ ಮತ್ತೆ ನಮಗೆ ಏನಾದ್ರು 5 ಅಥವಾ 6 ಉಳಿತು ಅಂದರೆ ಮತ್ತೆ ನಾವು ಏನು ಮಾಡ್ಬೋದು, ಮತ್ತೆ ರಿಪೀಟೆಡ್ ಆಗಿ ಭಾಗಾಕಾರ ಎಲ್ಲಿ ತನಕ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಇದು 0 ಬರ್ಬೋದು, ಇಲ್ಲ ಇದಕ್ಕಿಂತ ನಂಬರ್ ಇದು ಕಡಿಮೆ ಬರೋ ತನಕ ಡಿವೈಡ್ ಮಾಡ್ತೀವಿ. 0 ಎಲ್ಲ ಸರಿಗೂ ಬರಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಕಂಪ್ಲೀಟಾಗಿ 4ರ ಅಪವರ್ತನ ಅಲ್ಲದೆ ಇರೋದ್ರಿಂದ ಅದು ನಮಗೆ 0 ಖಂಡಿತವಾಗಿ ಶೇಷ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ನಮಗೆ ಇಲ್ಲಿ 16 ಅಂತ ತಗೊಂಡಿದ್ರೆ 16 ಅಂತ ತಗೊಂಡ್ರೆ 4 4 16 ಅಲ್ಲಿಗೆ ಶೇಷ ಏನಾಯಿತು 0 ಬಂತು. ಸೊ 0 ಆಗ್ಬೋದು, ಮತ್ತೆ 0ಗಿಂತ ಜಾಸ್ತಿ ಇರುತ್ತೆ, ಆದರೆ ಬಿಗಿಂತ ಏನಾಗಿರುತ್ತೆ ಶೇಷ ಅನ್ನೋದು ಕಡಿಮೆ ಇರುತ್ತೆ. ಈ 4ಕ್ಕಿಂತ ಯಾವಾಗಲೂ ಇದು ರಿಮೈಂಡರ್ ಏನಾಗಿರುತ್ತೆ ಭಾಜಕಕ್ಕಿಂತ ಕಡಿಮೆ ಇರುತ್ತೆ. ಸೊ ಇದನ್ನ ನಾವು ಏನು ಮಾಡ್ತಾರೆ, ಇದನ್ನ ನಾವೇನಂತ ಕರಿತೀವಿ, ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ವೇರ್ ಆರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಲೆಸ್ ದೆನ್ ಬಿ. ಆ ಬಿ ಮತ್ತು ಎ ಅನ್ನೋತಕ್ಕಂಥದ್ದು ಯಾವುದೇ ಧನ ಪೂರ್ಣಾಂಕಗಳಾಗಿರ್ತವೆ, ಅವುಗಳು ಈ ರೀತಿಯಾಗಿ ಸರಿಹೊಂದುವಂತೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಎಂಬ ಸರಿಹೊಂದುವಂತೆ ಕ್ಯೂ ಮತ್ತು ಆರ್ ಎಂಬ ಎರಡು ಅನನ್ಯ ಪೂರ್ಣಾಂಕಗಳು ಸಿಗ್ತವೆ. ಸೊ ಇವುಗಳನ್ನು ಇದನ್ನು ನಾವೇನಂತ ಕರಿತೀವಿ, ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಅಂತ ಕರಿತೀವಿ. ಸೊ ಈ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಇಟ್ಕೊಂಡು ನಾವು ಯಾವುದೇ ಎರಡು ಪೂರ್ಣಾಂಕಗಳ ಧನ ಪೂರ್ಣಾಂಕಗಳ ಮಾಸಾಹ ಮತ್ತು ಮಾಸಾಹವನ್ನು ಕಂಡುಹಿಡಿಯೋಣ. ಸೊ ಮಾಸಾಹವನ್ನು ಕಂಡುಹಿಡಿಯೋದಕ್ಕೆ ಈ ಒಂದು ಕ್ರಮವಿಧಿ ತುಂಬಾ ಅನುಕೂಲಕರ ಆಗಿದೆ. ಇಲ್ಲಿ ನೋಡಿ ಮಕ್ಕಳ, ಈಗ ಈ ಒಂದು ಭಾಗಾಕಾರ ಕ್ರಮವಿಧಿಯನ್ನು ಬಳಸಿಕೊಂಡು ನಾವು ಯಾವುದೇ ಎರಡು ಪೂರ್ಣಾಂಕಗಳ ಮಾಸಾಹವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆ. ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಏನು ಮಾಸಾಹ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ, HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅರ್ಥ ಆಗ್ತಿದೆ? ಮಾಸಾಹ ಮತ್ತು ಲಾಸಾಹ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಈಗ ಈ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಅಂದರೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್, ಈ ಒಂದು ಕ್ರಮವಿಧಿಯನ್ನು ಬಳಸಿಕೊಂಡು ಯಾವುದೇ ಎರಡು ಧನ ಪೂರ್ಣಾಂಕಗಳ ಮಾಸಾಹವನ್ನು ಕಂಡುಹಿಡಿಯಬಹುದು. ಅದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ 55 ಮತ್ತು 210. ಹೌದಲ್ವಾ? 55 ಮತ್ತು 210. ಸೊ ಇವುಗಳನ್ನು ನಾವು ಎ ಮತ್ತು ಬಿ ಅಂತ ನಾವು ಎ ಮತ್ತು ಬಿ ಅನ್ನೋ ಹಾಗೆ ನಾವು ಪರಿಕಲ್ಪನೆಯನ್ನು ಮಾಡ್ಕೋಬೇಕು. ಸೊ ಈಗ ಯಾವುದೇ ಒಂದು ಭಾಜ್ಯವು ಭಾಜಕಕ್ಕಿಂತ ದೊಡ್ಡದಾಗಿರುತ್ತಾ ಅಥವಾ ಚಿಕ್ಕದಾಗಿರುತ್ತಾ? ನಾವು ಯಾವುದನ್ನು ಭಾಗಮಾಕಾರ ಮಾಡ್ತೀವಲ್ಲ, ಫಾರ್ ಎಕ್ಸಾಂಪಲ್ ಈಗ 8ರಿಂದ 4ರಿಂದ ಡಿವೈಡ್ ಮಾಡ್ತೀರಾ ಅಥವಾ 4ರಿಂದ 7ರಿಂದ ಡಿವೈಡ್ ಮಾಡ್ತೀರಾ, ಹೌದಲ್ವಾ? ಆ ರೀತಿ ನಾವು ತಗೋಬೋದು. ಸೊ ಇಲ್ಲಿ ಹೆಂಗೆ ತಗೋತೀವಪ್ಪ ಅಂತಂದರೆ, ನಾವು ಎ ಅನ್ನು ಯಾವಾಗಲೂ ಗ್ರೇಟರ್ ದೆನ್ ಬಿ ಅಂತ ತಗೋತೀವಿ. ಎ ಅನ್ನೋ ಸಂಖ್ಯೆಯನ್ನು ಯಾವಾಗಲೂ ಕೂಡ ಬಿಗಿಂತ ಅಂದರೆ ಭಾಜಕಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಯಾಗಿ ಎ ಅನ್ನು
ಪರಿಗಣನೆ ಮಾಡ್ಕೊತೀವಿ. ಸೊ ಇಲ್ಲಿ 2 ನಂಬರಲ್ಲಿ ಎ ಇಸ್ ಈಕ್ವಲ್ ಟು ಯಾವ್ದಾಗುತ್ತೆ 210 ಅಂತ ಆಗುತ್ತೆ. ಮತ್ತೆ ಬಿ ಇಸ್ ಈಕ್ವಲ್ ಟು ಯಾವ್ದಾಗುತ್ತೆ 5 ಅಂತ ಆಗುತ್ತೆ. ಫಸ್ಟು ಎ ಮತ್ತೆ ಬಿ ಬರ್ತೀವಿ. ದೊಡ್ಡ ನಂಬರ್ನ ಎ ಅಂತ, ಚಿಕ್ಕ ನಂಬರ್ನ ಬಿ ಅಂತ ಹೇಳಿ. ಸೊ ಈಗ ಎ ಅನ್ನ ಬಿ ಇಂದ ಡಿವೈಡ್ ಮಾಡಿದೆ 55 ಆಯ್ತಾ. ಸೊ 55 ಒಂದೇ 55 ಒಂದೇ ಇಲ್ಲಿ 3 ನಂಬರ್ ತಗೋತೀವಿ. 2ರಿಂದ ಭಾಗಿಸಿದ್ರೆ 2 5 10, 2 5 10 ಪ್ಲಸ್ 1 15 ಆಯಿತು. 3 5 15, 15 ಪ್ಲಸ್ 1 16 ಆಯಿತು. 4 ತಗೊಂಡ್ರೆ 4 5 20, 4 5 20 ಪ್ಲಸ್ 2 22 ಆಗುತ್ತೆ. ಸೊ 3 ತಗೊಂಡ 3 5 15 ಆಯಿತು. 3 5 15 ಪ್ಲಸ್ 1 ಎಷ್ಟಾಯಿತು 16 ಆಯಿತು. ಸೊ ಇದನ್ನು ಕಳೆದಾಗ 10ರಲ್ಲಿ 5 ಕಳೆದ್ರೆ 5, ಇದು 10 ಆಯಿತು. 10ರಲ್ಲಿ 6 ಕಳೆದ್ರೆ ಎಷ್ಟಾಯಿತು ಮಕ್ಕಳ 4. ಇದು ಬಂದಿದ್ದೇನೋ 0. ಈಗ ನೋಡಿ, ಇದು ಎ, ಇದು ಬಿ, ಇದು ಕ್ಯೂ, ಮತ್ತೆ ಇದು ಏನಾಗುತ್ತೆ ಆರ್ ಅಂತ ಆಗುತ್ತೆ ಹೌದಲ್ವಾ. ಇದು ಹಂತ 1. ಹಂತ 1ರಲ್ಲಿ ನಾವು ಎ ಅನ್ನೋ ಒಂದು ಸಂಖ್ಯೆಯನ್ನ ಎ ಅನ್ನೋದನ್ನ 210 ಅಂತ, ಬಿ ಇಸ್ ಈಕ್ವಲ್ ಟು 55 ಅಂತ ತಗೊಂಡಿದ್ವಿ. ಸೊ ಎ ಅನ್ನ ಬಿ ನಿಂದ ಡಿವೈಡ್ ಮಾಡಿದಾಗ ಅಂತಕ್ಕಂಥ ಭಾಗದ ಕ್ಯೂ ಯಾವುದು 3, ಶೇಷ ಎಷ್ಟು 45. ಸೊ ಇದನ್ನ ನಾವು ಆ ಕ್ರಮವಿಧಿಯ ಪ್ರಕಾರ ಬರುತ್ತೆ. ಹಿಂಗೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಎ ಅಂದರೆ ಎಷ್ಟು 210 ಇಸ್ ಈಕ್ವಲ್ ಟು ಬಿ ಅಂದರೆ ಎಷ್ಟು 55 ಇಂಟು ಕ್ಯೂ ಎಷ್ಟಾಗುತ್ತೆ ಎಷ್ಟಿದೆ 3 ಇದೆ, ಪ್ಲಸ್ ಆರ್ ಎಷ್ಟು ಅಂದರೆ 40. ಸೊ ಈ ರೀತಿಯಾಗಿ ಮೊದಲನೇ ಹಂತ ಬರುತ್ತೆ. ಈಗ ನೆಕ್ಸ್ಟ್ 2ನೇ ಹಂತದಲ್ಲಿ ಈ ಬಿ ಮತ್ತೆ ಎ ಇದೆಯಲ್ಲ ಭಾಜಕ, ಮೊದಲನೇ ಹಂತದ ಭಾಜಕ ಮತ್ತು ಶೇಷ ಅವೆರಡನ್ನ ತಗೋಬೇಕು. ಸೊ ಹಂತ 2. ಹಂತ 2ರಲ್ಲಿ ಸೊ ಇದು ಬಿ ಮತ್ತೆ ಆರ್, ಬಿ ಮತ್ತೆ ಆರ್ನ ನೋಡ್ಕೋಬೇಕು. ಸೊ ಬಿ ಅನ್ನೋದು 55 ಇದೆ, ಯಾವಾಗಲೂ ಆರ್ ಅನ್ನೋದು ಚಿಕ್ಕದಿರುತ್ತೆ ಗೊತ್ತು. ಇದರಲ್ಲಿ ಈ ಬಿ ಅನ್ನೋದು ಏನಾಗುತ್ತೆ ಎ ಆಗುತ್ತೆ 55 ಆಗುತ್ತೆ. ಮತ್ತೆ ಈ ಶೇಷ ಇರೋದಿತ್ತಲ್ಲ ಆ ಶೇಷ ಆರ್ ಅನ್ನೋದು 45 ಆಗುತ್ತೆ. ಆಗ್ತಿದ್ಯಾ? ಮೊದಲನೇ ಹಂತದಲ್ಲಿ ಕೊಟ್ಟಿರ್ತಕ್ಕಂಥ ನಂಬರಲ್ಲಿ ದೊಡ್ಡ ನಂಬರ್ನ ಎ, ಚಿಕ್ಕ ನಂಬರ್ನ ಬಿ ಅನ್ನು ತಗೊಂಡ್ವಿ, ಡಿವೈಡ್ ಮಾಡಿದ್ವಿ, ಬಂದಿರತಕ್ಕಂಥ ಶೇಷವನ್ನು ಬರೆದ್ವಿ. ಅದನ್ನ ಈ ರೀತಿ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ರೂಪದಲ್ಲಿ ಬಂದಿದ್ವಿ. ಈಗ ಶೇಷ ಇಲ್ಲ ನೆನೆಸಿರೋ ಆರ್. ಸೊ ಈಗ ಎ ಇಸ್ ಈಕ್ವಲ್ ಟು 55, ಬಿ ಇಸ್ ಈಕ್ವಲ್ ಟು 45 ಇತ್ತು. ಮತ್ತೆ ಹಾಗೆ ಇದನ್ನ ಇದೇ ಥರನೇ ಡಿವೈಡ್ ಮಾಡಬೇಕು. 55ನ 45ರಿಂದ ಡಿವೈಡ್ ಮಾಡಿದ್ರೆ 45 ಅಂತ 45 ಆಯಿತು. ಸೊ ಉಳಿದ ಶೇಷ ಎಷ್ಟು 10 ಆಯಿತು. ಸೊ ಇದನ್ನ ಮತ್ತೆ ಈ ರೂಪದಲ್ಲಿ ಬರೀಬೇಕು. ಇದರಲ್ಲಿ ಎ ಆಯಿತು, ಇದು ಬಿ ಆಯಿತು, ಇದು ಕ್ಯೂ ಅನ್ನು ತಗೋತೀವಿ. ಸೊ ಇದನ್ನ ಆರ್ ಅಂತ ತಗೋತೀವಿ. ಸೊ ಹಾಗಾಗಿ ಮತ್ತೆ ಇದನ್ನ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ಬಂದರೆ 55 ಇಸ್ ಈಕ್ವಲ್ ಟು 45 ಇಂಟು 1 ಪ್ಲಸ್ 10 ಅಂತ ಆಯಿತು. 45 ಅಂದರೆ 45 ಪ್ಲಸ್ 10 55. ಸೊ ನೆಕ್ಸ್ಟ್ ಈಗ ಏನು ಮಾಡಬೇಕು ಹೇಳಿ, ಹಾಗೆ ಬಿ, ಇದ್ರ ಬಿ ಮತ್ತೆ ಇದು ಆರ್ ಅವೆರಡನ್ನ ತಗೋಬೇಕು. ಹಂತ 3 ಎ ಇಸ್ ಈಕ್ವಲ್ ಟು ಎಷ್ಟಾಯಿತು 45 ಮತ್ತೆ ಬಿ ಇಸ್ ಈಕ್ವಲ್ ಟು ಎಷ್ಟಾಯಿತು 10 ಅಂತ ಆಯಿತು. ಸೊ ಈಗ 45ನ 10ರಿಂದ ಡಿವೈಡ್ ಮಾಡಿದ್ರೆ 14 45, ಶೇಷ ಎಷ್ಟು ಇತ್ತು 5 ಇತ್ತು ಹೌದಲ್ವಾ. ಸೊ ಹಾಗೆ ಏನು ಬರೀಬೋದು, ಹಾಗೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅನ್ನೋದು ಎ 45, ಬಿ 10, 10 ಇಂಟು ಎಷ್ಟು 14 40 ಪ್ಲಸ್ 5 ಹೌದಲ್ವಾ. 40 ಪ್ಲಸ್ 5 45. ಹಾಗೆ ನೆಕ್ಸ್ಟ್ ಹಂತ ಇನ್ನು 0 ಬಂದಿದೆ ನಮಗೆ ಇಲ್ಲ, ಇಲ್ಲಿ ತನಕ 0 ಬರುತ್ತಲ್ಲ ಶೇಷ, ಅಲ್ಲಿ ತನಕ ನಾವು ಡಿವೈಡ್ ಮಾಡಬೇಕು. ಇವಾಗ ಮತ್ತೆ ಇದು ಏನಾಗುತ್ತೆ, ಇಲ್ಲಿ ಬಿ ಎ ಆಗುತ್ತೆ, ಆರ್ ಇದ್ದು ಬಿ ಆಗುತ್ತೆ. ಎ ಇಸ್ ಈಕ್ವಲ್ ಟು 10, ಬಿ ಇಸ್ ಈಕ್ವಲ್ ಟು 5 ಆಯಿತು. ಸೊ ಈಗ 10ನ್ನ 5ರಿಂದ ಡಿವೈಡ್ ಮಾಡಿದ್ರೆ 5 2 10 ಆಯಿತು. ಶೇಷ ಏನು ಬಂತು ಮಕ್ಕಳ ನೋಡಿ, ಶೇಷ 0 ಬಂತು. ಸೊ ಯಾವಾಗ 0 ಬಂತು, ಯಾವ ನಂಬರ್ಗೆ ಅಂದರೆ ಯಾವಾಗ ಬಿ ಇಸ್ ಈಕ್ವಲ್ ಟು 5 ಆಯ್ತಲ್ಲ ಆವಾಗ ನಮಗೆ ಶೇಷ 0 ಬಂತು. ಮತ್ತೆ ಇದನ್ನು ಹೇಗೆ ಬರ್ತೀವಿ, ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಸೊ ಅವರಿಗೆ 10 ಇಸ್ ಈಕ್ವಲ್ ಟು 5 ಇಂಟು 2 ಪ್ಲಸ್ 0 ಅರ್ಥ ಆಯ್ತಲ್ವಾ. ಸೊ ಯಾವ ಒಂದು ಭಾಜಕಕ್ಕೆ
ಚಿಕ್ಕ ನಂಬರ್ಗೆ ಅಂದರೆ ಕೊನೆಯ ನಂಬರ್ ಚಿಕ್ಕದಾಗಿದೆ ಅಲ್ವಾ, ಇದು ನಮಗೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಬರುತ್ತೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ. ಸೊ ಹಾಗಾದರೆ ಇದರ ಒಂದು ಮಾಸಾಹ ಎಷ್ಟಾಗುತ್ತೆ ಮಕ್ಕಳೇ? 5 ಅಂತ ಆಗುತ್ತೆ. ಸೊ ಅರ್ಥ ಆಯ್ತಲ್ವಾ? ಸೊ ಈ ರೀತಿಯಾಗಿ ನಾವು ಯಾವುದೇ 2 ಧನ ಪೂರ್ಣಾಂಕಗಳ ಮಾಸಾಹವನ್ನು ಈ ರೀತಿಯಾಗಿ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಬಳಸಿಕೊಂಡು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಮುಂದಕ್ಕೆ ನೆಕ್ಸ್ಟ್ ಇನ್ನೊಂದು ಲೆಕ್ಕಕ್ಕೆ ಹೋಗೋಣ. 135 ಮತ್ತು 225 ಇನ್ನೊಂದು ಲೆಕ್ಕ ತೋರಿಸ್ತೀನಿ. 135 ಮತ್ತು 225. ಸೊ ಈಗ ನೋಡೋಣ. ಎಲ್ಲದರಲ್ಲೂ ನನ್ನ 4ಕ್ಕೆ ಬರಬೇಕು ಅಂತ ಏನಿಲ್ಲ ಮಕ್ಕಳ. ಸೊ ಎಷ್ಟು ಒಂದ್ಸರಿಗೆ ಬರ್ಬೋದು, ಒಂದ್ಸರಿಗೆ 2 ಹಂತಕ್ಕೆ ಆನ್ಸರು ಬರಬಹುದು. ಸೊ ನೋಡಿ ಇಲ್ಲಿ ನೋಡಿ, ಇಲ್ಲಿ ಹಂತ 1. ಫಸ್ಟ್ ಏನು ಮಾಡಬೇಕು, ನಾವು ಚಿಕ್ಕ ನಂಬರ್ನ ಬಿ ಅಂತ, ದೊಡ್ಡ ನಂಬರ್ನ ಎ ಅಂತ ತಗೋಬೇಕು. 225. ಬಿ ಎಷ್ಟು? 135. ಸೊ ಈಗ ಯಾವ ನಂಬರಿಂದ ಡಿವೈಡ್ ಮಾಡಬೇಕು ನಾನು? ಸೊ ಯಾವ ನಂಬರಿಂದ ಡಿವೈಡ್ ಮಾಡಬೇಕು? 135ರಿಂದ 225ನ ಭಾಗಿಸಬೇಕು. 135 135ರಿಂದ 120 ಅಂತ ಆಗ್ತದೆ. ಸೊ ಜಾಸ್ತಿ ಆಗುತ್ತೆ. ಸೊ ಒಂದೇ 135. 5ರಲ್ಲಿ 0, 12ರಲ್ಲಿ 3 ಕಳೆದ್ರೆ ಎಷ್ಟಾಯಿತು? 30 ಸಾರಿ ಎಷ್ಟು ಬಂತು ನಮಗೆ? 90 ಬಂತು. ಶೇಷ ಎಷ್ಟು ಬಂತು? 90. ಸೊ ಈ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಿದಾಗ 225 is equal to 135 ಇಂಟು ಎಷ್ಟು? 1. ಶೇಷ ಎಷ್ಟು ಬಂತು ಮಕ್ಕಳ? 90 ಅಂತ ಬಂತು. ಇದು ಹಂತ 1. ನೆಕ್ಸ್ಟ್ ಹಂತಕ್ಕೆ ಪ್ಯೂರಿಟಿ ಬಿ ಇಂಟು ಎ ಆಗುತ್ತೆ, ಆರ್ ಇಂಟು ಬಿ ಆಗುತ್ತೆ. ಸೊ ಹಾಗಾಗಿ ಎ ಇಸ್ ಈಕ್ವಲ್ ಟು 135 ಮತ್ತು ಬಿ ಇಸ್ ಈಕ್ವಲ್ ಟು 90. ಸೊ ಇದನ್ನು ಡಿವೈಡ್ ಮಾಡಿದಾಗ 90 90 92 180. ಸೊ ಹಾಗಾದ್ರೆ ಯಾಕೆ ತಗೋಬೇಕು? 90 ತಗೋಬೇಕು. ಸೊ 5 13ನಲ್ಲಿ 9 ಅಂದರೆ ಎಷ್ಟು ಬರುತ್ತೆ? 4 ಬರುತ್ತೆ. ಸೊ ಶೇಷ ಎಷ್ಟು ಬರುತ್ತೆ ನನಗೆ? 45. ಸೊ ಈ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 135 ಇಸ್ ಈಕ್ವಲ್ ಟು 90 ಇಂಟು 1 ಪ್ಲಸ್ ಎಷ್ಟು ಶೇಷ? 48 ಅಂತ 2. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ಮತ್ತೆ 90 ಮತ್ತು 45 ತಗೋಬೇಕು. ಸೊ ಎ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 90. ಬಿ ಇಸ್ ಈಕ್ವಲ್ ಟು ಏನು ತಗೋಬೇಕು? 45 ತಗೋಬೇಕು. ಸೊ ಇವಾಗ 90ನ್ನ 45ರಿಂದ ಡಿವೈಡ್ ಮಾಡಿದ್ರೆ 45 ಶೇಷ ಏನು ಬಂತು ನಮಗೆ? 0 ಬಂತು. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ಇದಕ್ಕೆ ಏನು ಬರೀತೀವಿ? 90 ಇಸ್ ಈಕ್ವಲ್ ಟು 45 ಇಂಟು 2 ಪ್ಲಸ್ 0. ಸೊ ಹಾಗಾದರೆ ಮಕ್ಕಳ ಯಾವ ನಂಬರ್ಗೆ ನಮಗೆ 0 ಬಂದಿದೆ ಶೇಷ, ನಮಗೆ ಯಾವ ಒಂದು ಬಿ ವ್ಯಾಲ್ಯೂಗೆ 0 ಬಂದಿದೆ ಅದು ನಮಗೆ ಮಾಸಾಹ ಆಗಿರುತ್ತೆ. ಸೊ therefore 225 ಮತ್ತು ಯಾವ ನಂಬರು? 135ರ ಮಾಸಾಹವು ಎಷ್ಟಾಗಿದೆ? 45 ಆಗಿದೆ. ಅಂದರೆ ಈ 45 ಅನ್ನೋದು ಈ 2 ಸಂಖ್ಯೆಗಳ ಮಾಸಾಹ ಆಗಿರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಅರ್ಥ ಆಗ್ತಿದೆ ಅಲ್ವಾ? ಈ ರೀತಿಯಾಗಿರ್ತಕ್ಕಂತಹ ಲೆಕ್ಕಗಳನ್ನು ನಾವು ಈಸಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನೆಕ್ಸ್ಟು 867 ಮತ್ತು ಅರ್ಥ ಆಯ್ತಲ್ಲ ಮಕ್ಕಳ? ಇಲ್ಲಿ ಫಸ್ಟ್ ನಾವು ತಗೋಬೇಕಾಗಿರೋದು ಎ ಅನ್ನು ದೊಡ್ಡ ನಂಬರ್ ಆಗಿ, ಬಿ ಅನ್ನು ಚಿಕ್ಕ ನಂಬರ್ ಆಗಿ ಭಾಗಾಕಾರ ಮಾಡ್ತಾ ಹೋಗಬೇಕು. ಎಷ್ಟು ಸ್ಟೆಪ್ಪಲ್ಲಿ ಎಲ್ಲಿ ತನಕ ಮಾಡಬೇಕಪ್ಪ ಅಂದರೆ ಆ ಬರ್ತಕ್ಕಂತಹ ಶೇಷ ಕೊನೆಗೆ ನಮಗೆ ಏನಾಗಬೇಕು? 0 ಆಗೋ ತನಕ ನಾವು ಪ್ರತಿಯೊಂದನ್ನು ಭಾಗಾಕಾರ ಮಾಡ್ತಾ ಹೋಗಬೇಕು. ಸೊ ಈಗ 305 793 305 ಮತ್ತು 793. ಸೊ ಇದು ಕೂಡ ನಾವು ಇದೇ ಥರ ಸ್ಟೆಪ್ಪನ್ನು ಬರ್ಕೋಬೇಕು. ಹಂತಗಳನ್ನ ಪ್ರತಿ ಸ್ಟೆಪ್ಪನ್ನು ಕೂಡ ಇದನ್ನು ನಾವು ಬರಿತಾ ಹೋಗಬೇಕು. ನೋಡಿ, ಸೊ ಇದು ಎ ಯಾರು ತಗೋಬೇಕು ಅಂತ? ಎ ಅನ್ನ 793 ತಗೋಬೇಕು.
ಬಿ ಇಸ್ ಈಕ್ವಲ್ ಟು 305 ತಗೋಬೇಕು. ಹೌದಲ್ಲ, ಚಿಕ್ಕ ನಂಬರಿಂದ ದೊಡ್ಡ ನಂಬರ್ನ ಡಿವೈಡ್ ಮಾಡಬೇಕು. 793. ಸೊ 301 3, 302 6, 2 ಬರ್ಬೋದು ಅಂತ ಅನ್ಕೋತೀನಿ. ಹೌದಲ್ವಾ, 2 5 10, 2 6. ಸೊ ಈಗ 610. 3ರಲ್ಲಿ 0 ಆದರೆ 3, 9ರಲ್ಲಿ 1ರಲ್ಲಿ 8, 7ರಲ್ಲಿ 6 ಅಂದರೆ 1. ಸೊ ಇದೇನು ಬಂತು ನಮಗೆ 183 ಬಂತು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಹೇಗೆ ಬರೀತೀವಿ? 793 ಇಸ್ ಈಕ್ವಲ್ ಟು 305 ಇಂಟು 2 ಪ್ಲಸ್ 181. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರೀಬೇಕು? ಈ ಏನ ಬೆಲೆ ಎಷ್ಟಾಗುತ್ತೆ? ಎ ಇಸ್ ಈಕ್ವಲ್ ಟು 305 ಆಗುತ್ತೆ. ಮತ್ತು ಬಿ ಇಸ್ ಈಕ್ವಲ್ ಟು 183. ಸೊ ಈಗ 183ನ್ನ 305ಗೆ 150ರಿಂದ ಮಾಡಿ 7 36 ಅಲ್ಲಿ 360 ಆಗುತ್ತೆ. ಸೊ ಹಾಗಾಗಿ 183 ಅಂದರೆ 153, 5ರಲ್ಲಿ 3 ಹೋದರೆ 2, 10ರಲ್ಲಿ 8 ಹೋದರೆ 2, 2ರಲ್ಲಿ 1 ಹೋದರೆ 1. ಸೊ ಶೇಷ ಏನು ಬಂತು ನಮಗೆ? 122 ಬಂತು. ಸೊ ಇಲ್ಲಿ 305 ಇಸ್ ಈಕ್ವಲ್ ಟು 183 ಇಂಟು 1 ಪ್ಲಸ್ 122. ಸೊ ನೆಕ್ಸ್ಟ್ 3ನೇ ಹಂತಕ್ಕೆ ನೆಕ್ಸ್ಟ್ ಯಾವ್ದು ಬರ್ತವಲ್ಲಿ? ಎ ಇಸ್ ಈಕ್ವಲ್ ಟು ಯಾವ್ದು ತಗೋಬೇಕು? 183 ತಗೋಬೇಕು. ಬಿ ಇಸ್ ಈಕ್ವಲ್ ಟು ಎಷ್ಟು ತಗೋಬೇಕು? ಶೇಷ ಎಷ್ಟಿದೆ? 122 ಇದೆ. ಸೊ ಈಗ 122ರಿಂದ 183ನ ಡಿವೈಡ್ ಮಾಡಿದ್ರೆ 122 1 1 ಬಂತು. 8ರಲ್ಲಿ 6 ಅಂದರೆ ಸೊ 8ರಲ್ಲಿ 2 ಅಂದರೆ 6 ಬಂತು, 0 ಆಯಿತು ಅಲ್ವಾ? ಸೊ ಹಾಗಾಗಿ ಹಾಗೇನು ಇದನ್ನು ಬರೀತೀವಿ? 183 ಇಸ್ ಈಕ್ವಲ್ ಟು 122 ಇಂಟು 1 ಪ್ಲಸ್ 61. ಬರೆಯೋದು ಅರ್ಥ ಆಗ್ತಿದೆ ಅಲ್ವಾ? ಇದು ಇಂಟು ಇದು ಪ್ಲಸ್ 61. ಈಗ ಇನ್ನೂ ಹಂತ ಬರುತ್ತಾ? ಇಲ್ಲಿ 0 ಬಂದಿದೆ ನಮಗೆ ಇಲ್ಲ. ಹಾಗಾದರೆ ಹಂತ 4. ಸೊ ಇಲ್ಲಿ ಎ ಬೆಲೆ ಏನಾಗುತ್ತೆ ಮಕ್ಕಳೇ? 122 ಮತ್ತು ಬಿ ಬೆಲೆ ಎಷ್ಟಾಯಿತು? 61. ಸೊ 122ನ 61 ಡಿವೈಡ್ ಮಾಡಿದಾಗ 2 1 2, 2 6 12 ಬಂತಲ್ವಾ? ಆನ್ಸರ್ ನಮಗೆ 0 ಬಂತಲ್ವಾ? ಯಾವ ಬೆಲೆಗೆ 0 ಬಂತು? 61ಗೆ 0 ಬಂತು. ಸೊ ಇಲ್ಲಿ ಹೇಗೆ ಬರಬೇಕು? ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. 122 ಇಸ್ ಈಕ್ವಲ್ ಟು 61 ಇಂಟು 2 ಮತ್ತು ಪ್ಲಸ್ 0. ಹಾಗಾದರೆ ಇಲ್ಲಿ ಯಾವ ನಂಬರ್ಸ್ ಅದು? 305 ಮತ್ತು 793ರ ಮಾಸ. ಅವು ಎಷ್ಟಾಗುತ್ತೆ ಮಕ್ಕಳ? ಎಷ್ಟಾಗುತ್ತೆ? 61. ಯಾವ ನಂಬರಿಗೆ 0 ಬಂದಿದೆ ಅಲ್ಲ? 61 ಆಗಿದೆ ಅಂತ ಬಂದಿದೆ. ಸೊ ಈ ರೀತಿಯಾಗಿ ನಾವು ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಬಳಸಿಕೊಂಡು ನಾವು ಯಾವುದೇ 2 ಪೂರ್ಣಾಂಕಗಳ ಮಾಸಾಹವನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ, ಹೌದಲ್ವಾ? ಸೊ ಈ ರೀತಿಯಾಗಿ ಅಭ್ಯಾಸದಲ್ಲಿ ಸಮಸ್ಯೆಗಳು ತುಂಬ ಲೆಕ್ಕಗಳಿದೆ. ಆ ಅಭ್ಯಾಸದ ಲೆಕ್ಕಗಳನ್ನು ನೀವು ಮಾಡ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಅಂಕಗಣಿತದ ಮೂಲ ಪ್ರಮೇಯ. ಏನಿದು ಅಂಕಗಣಿತದ ಮೂಲ ಪ್ರಮೇಯ ಅಂತಂದರೆ? ಆಯ್ತಾ? ಅಂಕಗಣಿತದ ಮೂಲ ಪ್ರಮೇಯ ಇಲ್ಲಿ ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂತ ನಮಗೆ ಆಲ್ರೆಡಿ ಗೊತ್ತಿದೆ, ಹೌದಲ್ವ ಮಕ್ಕಳ? ಸೊ ಈಗ ಈ ಅವಿಭಾಜ್ಯ ಸಂಖ್ಯೆಗಳನ್ನು ಬಿಟ್ಟರೆ ಉಳಿದಿರ್ತಕ್ಕಂಥ ಸಂಖ್ಯೆಗಳು ಏನಂತ ಕರಿತೀವಿ ನಾವು? ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಲ್ವಾ? ಸೊ ಈ ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಏನು? ಹಾಗೆ ಈ ಅಂಕಗಣಿತದ ಮೂಲ ಪ್ರಮೇಯದಿಂದ ನಾವು ಏನನ್ನು ಪ್ರೂವ್ ಮಾಡ್ಬೋದು ಅಂದರೆ ಯಾವುದೇ ಒಂದು ಸಂಖ್ಯೆಗಳನ್ನು, ಯಾವುದೇ ಒಂದು ಸಂಯುಕ್ತ ಸಂಖ್ಯೆಗಳನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಅನ್ನೋದು ಈ ಅಂಕಗಣಿತದ ಮೂಲ ಪ್ರಮೇಯ ಆಗಿರುತ್ತೆ. ಏನು ಅಂದರೆ ಸಂಯುಕ್ತ ಸಂಖ್ಯೆ, ಫಾರ್ ಎಕ್ಸಾಂಪಲ್ ಈಗ 16 ಅಥವಾ 14 ಅನ್ನೋದು ಒಂದು ಸಂಯುಕ್ತ ಸಂಖ್ಯೆ, ಅದು ಅವಿಭಾಜ್ಯ ಸಂಖ್ಯೆನ ಇಲ್ಲ. ಅವಿಭಾಜ್ಯ ಸಂಖ್ಯೆ ಅಂದರೆ 1 ಮತ್ತು ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಒಂದು ಅಪವರ್ತನಗಳಿತ್ತು ಅಂದರೆ
ಅವುಗಳನ್ನು ಸಂಯುಕ್ತ ಸಂಖ್ಯೆ ಅಂತೀವಿ. ಇಲ್ಲಪ್ಪ ಅವಕ್ಕೆ ಒಂದು ಮತ್ತೆ ಅದೇ ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಅಪವರ್ತನ ಇಲ್ಲಪ್ಪ ಅಂದ್ರೆ ಅವುಗಳನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಸೊ ಮಕ್ಕಳ, ಈ ಒಂದು ಅವಿಭಾಜ್ಯ ಸಂಖ್ಯೆ ಸಂಯುಕ್ತ ಸಂಖ್ಯೆಯನ್ನ ನಾವು ಅವುಗಳ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಲು ಸಾಧ್ಯ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಇಲ್ಲಿ ಅಂಕಗಣಿತದ ಮೂಲ ಪ್ರಮೇಯದಲ್ಲಿ ತಿಳ್ಕೊತೀವಿ. ಸೊ ಇದ್ರ ಬಗ್ಗೆ ಇನ್ನು ಹೆಚ್ಚಿನದಾಗಿ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಈಗ ಕ್ಲಾಸಲ್ಲಿ ಏನಾದ್ರು ಡೌಟ್ ಇತ್ತು ಅಂದರೆ ನಾವು ಇವತ್ತು ಕ್ಲಾರಿಫೈ ಮಾಡೋಣ. ಈ ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಇನ್ನು ಹೆಚ್ಚಿದಾಗಿ ನಾವು ತಿಳ್ಕೊಳ್ಳೋಕ್ಕೆ ಹೋಗೋಣಂತೆ. ಸೊ ಧನ್ಯವಾದಗಳು.